ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಕೊಡು, ಇದು ಮೇಲ್ ಬರ್ದಿದ್ದ ಹೇಳು, ಕೊಡ್ತೀನಿ. ಅದೆಲ್ಲ ನಿಂಗ್ಯಾಕೆ ಕೊಡೋ, ಸುಮ್ಮನೆ ಕೊಡಲ್ಲ. ಕೊಡ್ಲಿಲ್ಲ ಅಂದ್ರೆ ನಿನ್ ಜೊತೆ ಇನ್ಯಾವತ್ತೂ ಆಟಕ್ಕೆ ಬರಲ್ಲ ನೋಡು. ಈಗ ಆಟಕ್ಕೆ ಬರ್ತೀನಿ ಅಂದ್ರೆ ಕೊಡ್ತೀನಪ್ಪ. ಬರ್ತೀನಿ, ಕೊಡು. ತಗೋ, ಮೋಸ ಮಾಡಬಾರ್ದು. ನಿಜವಾಗ್ಲೂ ಆಟಕ್ಕೆ ಬರ್ತೀಯ ಅಲ್ಲ? ನಿಜವಾಗ್ಲೂ ಬರ್ತೀನಿ, ಕೊಡೋ ಕೊಡು. ಅಕ್ಕ ಮೋಸಕ್ಕ, ಅಕ್ಕ ಬಾಕೈ ತೆಗಿಯಕ್ಕ. ಇದನ್ನ ಜೋಪಾನವಾಗಿ ಅವ್ರಿಗೆ ಮುಟ್ಸಿ, ಅವರಿಂದ ಉತ್ತರನೂ ಪಡ್ಕೊಂಬನ್ನಿ. ಸರಿಮ್ಮ. ಅಮ್ಮ, ಅಮ್ಮ, ವೆಂಕಟನಾಥ, ವೆಂಕಟನಾಥ, ಎಲ್ಲ ಸುಸೂತ್ರವಾಗಾಯ್ತಪ್ಪ? ಹ್ಞೂ ಅಮ್ಮ, ಎಲ್ಲ ಚೆನ್ನಾಗಾಯ್ತು. ಸರಸ್ವತಿನ ನೋಡಿದ್ಯಾ? ನಿಮ್ಗೆ ಅವಳ ಮನ್ಸಿಗೆ ಒಪ್ಪದ್ಲಾ? ನಿನ್ನ ಮನಸ್ಸಿಗೆ ಇಷ್ಟ ಆದಾಗ್ಲೇ ನನಗೂ ಇಷ್ಟ ಆದ್ಲಮ್ಮ. ಅದು ನೀನ್ ನನ್ ಮೇಲೆ ಇಟ್ಟಿರೋ ನಂಬಿಕೆ. ಮನ್ಸಿನ ಮಾತ್ ಬಿಡು. ಈ ಕಣ್ಣುಗಳಿಂದ ನೋಡಿದ್ಯಲ್ಲ, ಅದನ್ನ ಹೇಳು. ನನ್ನ ಕಣ್ಣುಗಳು ನಿಂದೇ ಅಲ್ವಾ ಅಮ್ಮ? ನಿನ್ನ ಕಣ್ಣಿಗೆ ಒಪ್ಪಿಗೆ ಆದಮೇಲೆ ನನ್ನ ಕಣ್ಣುಗಳು ಒಪ್ಪುತ್ತವೆ. ತುಂಟ ನೀನು. ನಿನ್ ಜೊತೆ ವಾದ ಮಾಡಕ್ಕಾಗತ್ತೆ? ಶಾರದೆ ನಿನ್ ನಾಲ್ಗೆ ಮೇಲೆ ಕೂತಿದ್ದಾಳೆ. ಬರೀ ಕೂತಿರೋದ್ ಮಾತ್ರ ಅಲ್ಲ, ಕಣ್ಮುಂದೆನೆ ನಿಂತಿದ್ದಾಳೆ. ಇದೇನೋ ಇಷ್ಟೊಂದ್ ಸಲಿಗೆ? ಗುರ್ತಿಲ್ಲ, ಪರಿಚಯ ಇಲ್ಲ, ನೋಡಿದ ತಕ್ಷಣ ನಮಸ್ಕಾರ ಮಾಡ್ದೆ. ಅದನ್ನ ಸಂಸ್ಕಾರ ಅಂತ ಅನ್ಕೊಳ್ಳೋಣ. ಆದ್ರೆ ಅವ್ರು ಯಾರು ಅಂತ ಗೊತ್ತಿಲ್ಲದೆ ಹೀಗೆ ಪರಸ್ಪರ ನೋಡ್ಕೊಂಡು ನಿಂತಿದ್ದೀರಾ? ಅವ್ರು ಯಾರು ಅಂತ ಗೊತ್ತಾ? ಗೊತ್ತು. ಯಾರು? ಅಮ್ಮ. ಅಮ್ಮನ? ಚಿಕ್ಕಮ್ಮನಪ್ಪ. ನಿಮ್ಮಮ್ಮನ ಚಿಕ್ಕಪ್ಪನ ಮಗಳು ನಾನು. ನನ್ನ ಹೆಸರು ಶಾರದೆ ಅಂತ. ಚಿಕ್ಕ ವಯಸ್ಸಲ್ಲಿ ಪರಸ್ಪರ ನೋಡಿದ್ದು. ಅದಾದ್ಮೇಲೆ ಭೇಟಿಯಾಗೋದಕ್ಕೆ ಅವಕಾಶನೇ ಸಿಗ್ಲಿಲ್ಲ. ಈಗ ನಿನ್ನ ಮದ್ವೆ ವಿಷಯ ತಿಳಿತು, ಹುಡುಕೊಂಡ್ ಬಂದೆ. ನೀನು ಚಿಕ್ಕಮ್ಮ ಅಲ್ಲ, ದೊಡ್ಡಮ್ಮ. ಮಗನ ಮೇಲೆ ಎಷ್ಟು ಪ್ರೀತಿಯಮ್ಮ ನಿನಗೆ. ಸಾಕು. ಆ ಅಮ್ಮ ಬಂದ್ಲು ಅಂತ ಈ ಅಮ್ಮನ ಮರ್ತು ಬಿಟ್ಟಿಯಾ? ಇವಳು ಬಂದಿದ್ದು ನನಗೆ ತುಂಬಾ ಸಂತೋಷ ಆಯ್ತು. ಮದ್ವೆ ಮುಗಿಯೋವರೆಗೂ ಇಲ್ಲೇ ಇರ್ತಾಳಂತೆ. ಅದು ನನ್ನ ಪುಣ್ಯ. ಮನೆ ಬಿಟ್ಟು ಹೋದ ಮಗನನ್ನ ಮತ್ತೆ ಕಂಡಾಗಾಯ್ತು ವೆಂಕಟನಾಥ. ನನಗೂ ಅಷ್ಟೇ ಅಮ್ಮ. ಹಿಂಡಿನಲ್ಲಿ ತಪ್ಪಿಸಿಕೊಂಡ ಕರು ಮರಳಿ ಮಾತೆಯ ಮಡಿಲು ಸೇರಿದ ಹಾಗಾಯಿತು. ಇದೇನು ಆಶ್ಚರ್ಯ, ಇಬ್ಬರಿಗೂ ತುಂಬಾ ಹಳೆ ಪರಿಚಯ ಇರೋ ತರ ಮಾತಾಡ್ತಿದ್ದೀರಾ? ಅದು ಅಮ್ಮ, ಈ ಭೂಮಿ ಮೇಲುಟ್ಟಿರುವ ಮನುಷ್ಯರು ಒಂದಲ್ಲ ಒಂದು ರೀತಿಯಲ್ಲಿ ಪರಿಚಯನೇ.
ಹುಟ್ಟು ಸಾವುಗಳ ಚಕ್ರದಲ್ಲಿ ಸುತ್ತುವಾಗ ಯಾವುದೋ ಒಂದು ಬಿಂದುನಲ್ಲಿ ಪರಸ್ಪರ ಸಂಧಿ ಸೇರ್ತೀವಿ. ಅದು ನಿಜಾನೇ ಬಿಡು. ವೆಂಕಟನಾಥ, ನಿನ್ನ ನೋಡೋದಕ್ಕೆ ಯಾರೋ ಬಂದಿದ್ದಾರೆ, ಹೋಗಿ ಮಾತಾಡ್ಸು. ಇದೇನೇ ಇವ್ರ ಮನೆ ಅನ್ಸುತ್ತೆ. ಅಲ್ಲ, ಈ ವಯಸ್ಸಲ್ಲಿ ನನ್ಗೆ ಯಾಕಿದೆಲ್ಲ ಬೇಕಾಗಿತ್ತು? ಈ ಹುಡುಗಾಟದ ಹುಡುಗಿ ಮಾತು ಕೇಳ್ಕೊಂಡು ನಳ ದಮಯಂತಿ ಮಧ್ಯದ ಹಂಸ ಪಕ್ಷಿ ರಾಯಭಾರ ಥರ ಆಯಿತು ನನ್ನ ಪರಿಸ್ಥಿತಿ. ಯಾರಾದರೂ ನೋಡಿದಿದ್ರೆ ನನ್ನ ಮರ್ಯಾದೆ ಹೋಗ್ತಾ ಇತ್ತು. ಅಲ್ಲ, ಮನೆಯೊಳಗೆ ಹೇಗೆ ಹೋಗ್ಲಿ? ಈ ಪತ್ರ ಹೇಗೆ ತಲುಪಿಸ್ಲಿ? ಯಾರು? ಓ, ರತ್ತಮ್ಮನವರು. ನೀವೇನಿಲ್ಲಿ? ಅಯ್ಯೋ, ನೀವೇನಿಲ್ಲಿ ಅಂತ ಕೇಳಿದ್ರೆ ನಾಚ್ಕೋತಿದ್ದೀರಲ್ಲ. ನೀವೇನಿಲ್ಲಿ ಅಂತ ಕೇಳಿದೆ. ಸ್ವಲ್ಪ ಮೆತ್ತಗೆ ಮಾತಾಡಿ. ಯಾಕೆ? ನಾನು ಇಲ್ಲಿಗೆ ಬರೋದೇ ತಪ್ಪು. ಯಾರಾದರೂ ನೋಡಿದ್ರೆ ಮರ್ಯಾದೆ ಹೋಗುತ್ತೆ. ಆದರೆ ಏನು ಮಾಡಲಿ, ಸರಸ್ವತಿ ಅಂದರೆ ನನಗೆ ಬಹಳ ಪ್ರೀತಿ. ಅವಳು ಅಷ್ಟೇ ನನ್ನನ್ನು ತಾಯಿಗಿಂತ ಹೆಚ್ಚಾಗಿ ಪ್ರೀತಿಸ್ತಾಳೆ. ಅವಳಿಗೆ ಏನೋ ಪ್ರಶ್ನೆ ಇದೆಯಂತೆ ನಿಮ್ಮ ಹತ್ರ, ಕೇಳ್ಕೊಂಡು ಬಾ ಅಂತ ಪೀಠಿಸಿದ್ಲು. ತಗೊಳ್ಳಿ. ಇದೇ ಪ್ರಶ್ನೆನ ನಾನು ಅವ್ರಿಗೂ ಕೇಳಿದೆ ಅಂತ ಹೇಳಿ. ಅವ್ರು ಉತ್ತರಿಸಿದ ಮೇಲೆ ನಾನು ಉತ್ತರ ಕೊಡ್ತೀನಿ. ಅಂದರೆ ನಾನು ತಿರ್ಗಾ ಬರಬೇಕಾ? ಉತ್ತರ ಬೇಕು ಅಂದರೆ ನೀವು ಬರಲೇಬೇಕು. ನಾಳೆ ಇಲ್ಲಿಗೆ ಬನ್ನಿ, ನಿಮಗೆ ಉತ್ತರ ಕೊಡ್ತೀನಿ. ಸರಿಪ್ಪ, ಬರ್ತೀನಿ. ನಮಸ್ಕಾರ.